ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ಫ್ರೆಂಡ್ಸ್, ಕ್ರೋಶಾ ವರ್ಕ್ ಬರೋದಿಲ್ಲ ಅನ್ನೋರು ಸುಲಭವಾಗಿ ಬೇಬಿ ಕುಚ್ಚೆಗೆ ಯಾವ ರೀತಿ ಗ್ರ್ಯಾಂಡಾಗಿ ಕಾಣೋ ಹಾಗೆ ಡೆಕೋರೇಷನ್ ಮಾಡ್ಬೋದು, ಯಾವ ರೀತಿ ನಾವು ಕುಚ್ಚನ್ನ ಕಟ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತು. ಏಕೆಂದರೆ ಎಲ್ಲರಿಗೂ ಕ್ರೋಶಾ ವರ್ಕ್ ಬರದೇ ಇರೋ ಕಾರಣ ಬರದೇ ಇದ್ದವರು ಸಹ ಹಾಕೊಳ್ಳಿ ಅಂತ ಈ ಡಿಸೈನ್ನ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಬನ್ನಿ, ಇವತ್ತು ನೋಡಿ ಈ ಥರ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಇದೆ ಫ್ಲವರ್ ಬೀಡ್ಗಳು. ಇದನ್ನು ಬಳಸ್ಕೊಂಡು ಇವತ್ತು ಡಿಸೈನ್ನ ತೋರಿಸ್ಕೊಡ್ತೀನಿ. ನೋಡಿ 120 ಎಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 120 ಎಳೆ ಥ್ರೆಡ್ಡನ್ನು ತೊಗೊಂಡು ಈ ರೀತಿ ಗಮ್ ಮಾಡಿಕೊಂಡು ಸ್ವಲ್ಪ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ, ನಾನು ಮೊದಲು ಬೇಸಿಕ್ ಕ್ಲಾಸ್ಗಳೆಲ್ಲ ಹೇಳ್ಕೊಟ್ಟಾಗ ಹೇಳಿದ್ದೀನಿ ಯಾವ ರೀತಿ ಬೇಬಿ ಕುಚ್ಚುಗಳಿಗೆ ನಾವು ಯಾವ ರೀತಿ ತೊಗೋಬೇಕು, ಯಾವ ರೀತಿ ನೀಟ್ ಮಾಡ್ಕೋಬೇಕು ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಬೇಸಿಕ್ ಡಿಸೈನ್ ಎಲ್ಲ ನೋಡಿ, ಅದರಲ್ಲಿ ನೀಟಾಗಿ ಬಿಗಿನರ್ಸ್ಗಳಿಗೆ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ ಈ ರೀತಿ ನಾನೊಂದು ಶಾಂಪಲ್ ಪೀಸ್ ಅಷ್ಟೇ ತೊಗೊಂಡಿದ್ದು, ಸ್ಯಾರಿಗೆ ಹಾಕ್ತಾಯಿಲ್ಲ. ಈಗ ನೋಡಿ ನಾವು ಯಾವುದಾದ್ರು ಕ್ರೋಶನೋ ಯಾವುದಾದ್ರು ಇದರಿಂದ ನೋಡಿ ಕ್ರೋಶ ಇದ್ದರೆ ಕ್ರೋಶ, ಇಲ್ಲ ದಪ್ಪು ಸೂಜಿ ಯಾವುದಾದ್ರೂ ಸರಿ ಈ ರೀತಿ ಹೋಲ್ನ ಮಾಡ್ಕೋಬೇಕು. ಈ ರೀತಿ ಹೋಲ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾನಿಲ್ಲಿ ಗಮ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದನ್ನು ಇದರೊಳಗಡೆ ಹೀಗೆ ಇನ್ಸರ್ಟ್ ಮಾಡ್ಕೊಳ್ತೀನಿ. ಹೀಗೆ ನೋಡಿ, ಇದನ್ನು ನಾವು ಎಷ್ಟು ಉದ್ದ ಬೇಕೋ ಅಷ್ಟುದ್ದಕ್ಕೆ ನೀವು ಲೆಂತ್ ಉದ್ದ ಬೇಕೋ ಇಲ್ಲ ಸ್ವಲ್ಪ ಚಿಕ್ಕದಾಗಿ ಇಟ್ಕೋತಿರೋ. ಬೇಬಿ ಕುಚ್ಚು ಸ್ವಲ್ಪ ಲೆಂತ್ ಬರೋ ಬದಲು ಸ್ವಲ್ಪ ಪುಟ್ಟಾಗೆ ಇದ್ರೇ ಚೆನ್ನಾಗಿ ಕಾಣುತ್ತೆ, ಜಾಸ್ತಿ ಲೆಂತ್ ತಗೊಳಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ನೀಟಾಗಿ ಹೀಗೆ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಜರಿ ಥ್ರೆಡ್ಡನ್ನು ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಈ ಜರಿ ಥ್ರೆಡ್ಡನ್ನು ಮಧ್ಯಭಾಗದಿಂದ ತಗೊಂಡು ಹೀಗೆ ನೀಟಾಗಿ ಸುತ್ತಕೊಳ್ಳೋಣ. ಈ ರೀತಿ ನೀಟಾಗಿ ಸುತ್ಕೋಬೇಕು. ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಸುತ್ತನ್ನು ಹಾಕೊಳ್ಳಿ. ಒಂದು 4-5 ಹೀಗೆ ನೀಟಾಗಿ ಸುತ್ತಬಿಟ್ಟು ಜರಿ ಥ್ರೆಡ್ಡನ್ನು ನೋಡಿ ಒಂದು 4 ಸುತ್ತು ಹೀಗೆ ಸುತ್ತಕೊಂಡಾದ್ಮೇಲೆ ಈ ರೀತಿ ಒಂದು ಸಲ ತಗೊಳ್ಳಿ. ಹೀಗೆ ತಗೊಂಡು ನೋಡಿ ಈ ರೀತಿ ಫ್ಲವರ್ ತೋರಿಸ್ತೆ ಅಲ್ವಾ, ಅದನ್ನು ಈ ಜರಿ ಥ್ರೆಡ್ ಒಳಗಡೆ ಹೀಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಈ ಥರ ಸ್ಮಾಲ್ ಬೀಡ್ ಬರುತ್ತೆ ಅಲ್ವಾ, ಈ ರೀತಿ ಸ್ಮಾಲ್ ಬೀಡನ್ನು ಒಂದನ್ನು ಇದೇ ಸೂಜಿಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಹೀಗೆ ಈ ರೀತಿ ಹಾಕೊಂಡಾದ್ಮೇಲೆ ನೋಡಿ ಸೂಜಿನ ಈ ರೀತಿ ಮೆಲ್ಲೆ ಹೀಗೆ ಹೇಳ್ಕೊಳ್ಳಿ. ಈ ರೀತಿ ತೊಗೊಂಡಾದ್ಮೇಲೆ ಈ ಬೀಡನ್ನು ಬಿಟ್ಬಿಡಿ. ಈ ಫ್ಲವರ್ ಬೀಡೊಂದು ಹೋಲ್ ಏನಿದೆ ಅದರೊಳಗಡೆ ಹೀಗೆ ಥ್ರೆಡ್ಡನ್ನು ಹೀಗೆ ಹೇಳ್ಕೊಳ್ಳಿ. ನೋಡಿ ಈ ರೀತಿ ಎಳ್ಕೋಬೇಕು. ಇದು ನಾವೇನು ಜರಿ ಥ್ರೆಡ್ ಸುತ್ತಿದ್ವಿ ಅಲ್ವಾ ಅದ್ರ ಮೇಲೆ ಕೂರುತ್ತೆ ಹೀಗೆ. ಈಗ ಮತ್ತೆ ಒಂದೆರಡು ಸಲ ನಾವು ಹೀಗೇ ಹಾಕೊಳ್ಳೋಣ. ಕ್ರೋಶ ಬರಲ್ಲ ಅನ್ನೋರು ಆರಾಮಾಗಿ ಸೂಜಿ ದಾರದಿಂದನೇ ಹೀಗೆ ಮಾಡ್ಕೋಬೋದು. ಗ್ರ್ಯಾಂಡ್ ಲುಕ್ ಬರುತ್ತೆ ಸ್ಯಾರಿ ಪೂರ್ತಿ. ನೀವು ಹಾಕಿ ನೋಡಿ. ಆ ರೀತಿ ಒಂದೆರಡು ಸಲ ಹಾಕೊಂಡಾದ್ಮೇಲೆ ಹಿಂದೆಯಿಂದ ಹೀಗೆ ನೀಟಾಗಿ ಲಾಕ್ನ ಮಾಡ್ಕೊಬಿಡಿ. ನೋಡಿ ಫ್ರಂಟು ಹೀಗಿರುತ್ತೆ, ಹಿಂದೆ ಲಾಕ್ ಆಗಿದೆ, ಫ್ರಂಟು ಹೀಗಿದೆ. ನೋಡಿ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಹೀಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪುಟ್ಟಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಮತ್ತೆ ಹಾಗೆಯೇ ಮತ್ತೆ ಹೋಲ್ನ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಿದೆ ಅದ್ರ ಸಹಾಯದಿಂದ ಹೀಗೆ ಹೋಲ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ನಾನು ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಈಗ ಸೀರೆ ಕಾಂಟ್ರಾಸ್ಟ್ ಕಲರ್ ಇರುತ್ತೆ ಅಲ್ವಾ, ಡಬಲ್ ಕಲರು, ಆ ರೀತಿ ಮಾಡ್ಕೋಬೋದು. ನೋಡಿ ಈ ರೀತಿ ಇದನ್ನು ಅಷ್ಟೇ ಮೊದಲು ಹೇಗೆ ಇಟ್ಕೊಂಡ್ವಿ ಹಾಗೆಯೇ ಇಟ್ಕೊಂಡು, ನನಗಿಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗೆಯೇ ಮಾಡ್ತೀವಿ ಅಂದರೆ ಈಸಿ ಇರುತ್ತೆ. ಇದನ್ನು ಅಷ್ಟೇ ಒಂದೆರಡು ಸಲ ಹೀಗೆ ನೀಟಾಗಿ ಸುತ್ತಕೊಂಡು ಜರಿ ಥ್ರೆಡ್ಡಿಂದ ನೀಟಾಗಿ ಹೀಗೆ ಸುತ್ಕೋಬೇಕು. ಒಂದು 3-4 ಸಲ ಈಗ ನೀಟಾಗಿ ಸುತ್ಕೊಬಿಟ್ಟು ಆಮೇಲೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ಒಂದೆರಡು ಸಲ ಲಾಕ್ನ ಮಾಡಿಬಿಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ನಾನು ವರ್ಕ್ನ ಮಾಡ್ತಾ ಹೇಳ್ಕೊಡೋ ಟಿಪ್ಸ್ಗಳು ಮಿಸ್ ಮಾಡ್ಕೊಳ್ತೀರಿ, ಅದಕ್ಕೋಸ್ಕರ. ಮತ್ತು ನೋಡಿ ನಾನು ಯಾವುದೇ ಟೇಪ್ ಸಹಾಯ ತೊಗೊಳ್ತಾ ಇಲ್ಲ. ನೀವು ಪಕ್ಕಕ್ಕೆ ಬೇಕು ಅಂದರೆ ನೋಡಿ, ಇದು
ಹೆಬ್ಬೆರಳು ಏನಿದೆ ನಮ್ಮದು ಬೆರಳು ಅದೇ ಮೆಜರ್ಮೆಂಟ್ ಸಾಕು ಫ್ರೆಂಡ್ಸ್. ಯಾವ ಟೇಪು ಇಂಚು ಲೆಕ್ಕ ಏನೂ ಬೇಡ. ಆರಾಮಾಗಿ ನೋಡಿ ಈ ಬೆರಳನ್ನು ಹೀಗೆ ಇಟ್ಕೊಂಡು ಅದ್ರ ಪಕ್ಕದಲ್ಲೇ ನಾವೀಗೆ ಹೋಲ್ನ ಮಾಡಿಕೊಂಡ್ರೆ ಅದೇ ಒಂದು ಮೆಜರ್ಮೆಂಟ್ ಇರುತ್ತೆ. ಇನ್ನೂ ಸ್ವಲ್ಪ ಗ್ಯಾಪ್ ಕೊಡ್ಕೊಳ್ತೀವಿ ಅಂತ ಅನ್ನಿಸ್ದಾಗ ನೀವೇನು ಮಾಡಬೇಕು, ಈಗ ಪಕ್ಕದಲ್ಲಿ ಹಾಕ್ತೀನಲ್ವ, ನಾನು ಇನ್ನೂ ಸ್ವಲ್ಪ ದೂರಕ್ಕೆ ಹಾಕ್ಕೊಳ್ತೀನಿ ಅಂದಾಗ ಪಕ್ಕದಲ್ಲಿ ಹಾಕೋ ಬದಲು ಸ್ವಲ್ಪ ಇಷ್ಟು ದೂರಕ್ಕೆ ನೀವೇ ಹಾಕೊಳ್ಳಿ. ಇನ್ನು ಇಲ್ಲಿಗೆ ಹಾಕೊಂಡ್ಮೇಲೆ ಮತ್ತೆ ಬೆರಳನ್ನು ಹೀಗೆ ಇಟ್ಕೊಂಡು ಮತ್ತೆ ಅದೇ ಗ್ಯಾಪಲ್ಲಿ ಪಕ್ಕ ಆದರೆ ಪಕ್ಕ ಹಾಕೊಳ್ಳಿ, ಇಲ್ಲ ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಡ್ಕೊತೀವಿ ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಅಲ್ಲಿ ನೀವು ಹೋಲ್ನ ಮಾಡಿಕೊಂಡ್ರೆ ಎಲ್ಲ ಒಂದೇ ಮೆಜರ್ಮೆಂಟಲ್ಲಿ ಬರುತ್ತೆ. ಆ ರೀತಿನೇ ಆರಾಮಾಗಿ ಮಾಡ್ಕೋಬೋದು. ಟೇಪ್ ತೊಗೊಂಡು ಅಳತೆ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ನಮ್ಮ ಕೈಯಿಂದನೇ ಮೆಜರ್ಮೆಂಟ್ನ ತೊಗೊಂಡ್ರೆ ಆರಾಮಾಗಿ ಹಾಕೋಗ್ಬೋದು. ನೋಡಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಏನೇ ನಾನು ಇನ್ನೊಂದೆರಡು ಮಾಡ್ಕೊಂಡು ನಿಮಗೆ ಫೈನಲ್ ಲುಕ್ಕು ಹೇಗೆ ಬಂತು ಅಂತ ತೋರಿಸ್ತೀನಿ. ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ನೋಡಿ ಫೈನಲ್ ಲುಕ್ಕು ಅನ್ನೋದು ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಕ್ರೋಶೋ ವರ್ಕ್ ಬರಲ್ಲ ಅನ್ನೋರು ಈ ರೀತಿ ಡಿಫ್ರೆಂಟಾಗಿ ಬೇಬಿ ಕುಚ್ಚನ್ನು ಹಾಕೋಬೋದು. ಈ ರೀತಿ ಸ್ಯಾರಿ ಪೂರ್ತಿ ಹಾಕೊಂಡ್ರೆ ಸೀರೆ ಕಾಂಟ್ರಾಸ್ಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಇನ್ನೊಂದು ಡಿಸೈನ್ನ ಹೇಳ್ಕೊಡ್ತೀನಿ ನೋಡಿ. ನೆಕ್ಸ್ಟು ಹಾಕುವಂಥ ಡಿಸೈನ್ಗೆ ನಾನು ಈ ರೀತಿ ಬೀಡನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಇದೆ, ಈ ರೀತಿ ಇದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಳಸ್ಕೊಂಡು ಬೇಬಿ ಕುಚ್ಚಿಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈ ಬೀಡ್ ತೊಗೊಳ್ಳಿ. ನೆಕ್ಸ್ಟು ಈ ರೀತಿ ಬೀಡ್ ತೊಗೊಳ್ಳಿ. ನೋಡಿ ರೈಸ್ ಬೀಡು ಅಂತಾರೆ, ಗೋಧಿ ಬೀಡು ಅಂತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಈ ರೀತಿ ಬೀಡ್ಗಳನ್ನ ತೊಗೊಳ್ಳಿ. ಈ ರೀತಿ ಸ್ಮಾಲ್ ರೌಂಡ್ ಬೀಡಾದರೂ ತೊಗೋಬೋದು, ಇಲ್ಲಾಂದರೆ ಸ್ವಲ್ಪ ಡಿಸೈನ್ ಇರೋಂಥದ್ದನ್ನಾದರೂ ತೊಗೋಬೋದು. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ತೋರಿಸ್ಕೊಡ್ತೀನಿ ಬನ್ನಿ. ಈಗ ಸ್ಟಾರ್ಟ್ ಮಾಡೋಣ. ನೋಡಿ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹಾಕೋಬೇಕು. ಸ್ವಲ್ಪ ಕುಚ್ಚನ್ನು ಸ್ವಲ್ಪ ಲೆಂತ್ ಮಾಡ್ಕೊಳ್ಳಿ. ಇದಕ್ಕೆ ಇದು ಪೂರ್ತಿ ಲೆಂತ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೀವು ಹಾಕುವಾಗ ಈ ಕುಚ್ಚನ್ನು ಸ್ವಲ್ಪ ಲೆಂತ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ನೋಡಿ ಇದು ಹಿಂಭಾಗದಿಂದ ಈ ರೀತಿ ಥ್ರೆಡನ್ನು ತೊಗೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗು ಒಂದು ನಾಟನ್ನು ಹಾಕ್ಕೊಂಡು ಇದ್ರ ಕೆಳಗಡೆ ನೂಲನ್ನು ತಂದು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮುಗಿದ ಮೇಲೆ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನೇ ಸ್ಟಾರ್ಟು ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಹೀಗೆ ದಾರನ ತೊಗೊಂಡು 4 ಎಳೆ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ತೊಗೊಂಡು ಅದರೊಳಗಡೆಯಿಂದ ಈ ರೀತಿ ಬಂದು ಇಲ್ಲಿ ಒಂದು ನಾಟನ್ನು ಹಾಕೊಳ್ಳಿ. ಈ ರೀತಿ ನಾಟ್ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ ಈ ಬೀಡು ಮತ್ತು ಇದಾದರೂ ತೊಗೊಳ್ಳಿ, ಇಲ್ಲ ನಿಮ್ಮ ಹತ್ರ ಯಾವುದಿರುತ್ತೆ ಆ ರೀತಿ ರೌಂಡ್ ಬೀಡನ್ನು ತೊಗೊಳ್ಳಿ. ನೆಕ್ಸ್ಟು ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ 3 ಹೀಗೆ ಹಾಕೊಳ್ಳೋಣ. ನೋಡಿ ಈ ರೀತಿ ಇಲ್ಲಿಗೆ ತೊಗೊಂಬನ್ನಿ. ಇಲ್ಲಿ ನೋಡಿ ಈ ಹ್ಯಾಂಗಿಂಗ್ ಬೀಡನ್ನ ಬಿಟ್ಬಿಡಿ. ಈ ಸಣ್ಣ ಬೀಡ್ ಇದೆಯಲ್ಲ ರೌಂಡ್ ಬೀಡ್ ಹಾಕೊಂಡಿರೋದು, ಇದರೊಳಗಡೆ ಹೀಗೆ ಇದರೊಳಗಡೆ ಮಾತ್ರ ಹೀಗೆ ಸೂಜಿನ ರಿವರ್ಸ್ ತೊಗೋಬೇಕು. ಈ ರೀತಿ ಹೀಗೆ ತೊಗೊಂಡಾದ್ಮೇಲೆ ಮತ್ತೆ ಒಂದು ಈ ಥರ ಹಾಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ. ಈಗ ಇದನ್ನು ನಾವು ನೋಡಿ ಇಲ್ಲಿ ಹೀಗೆ ಕೆಳಭಾಗದಿಂದ ನೀವು ಸ್ವಲ್ಪ ಕುಚ್ಚನ್ನು ಸಹ ದೂರ ದೂರ ಹಾಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಇದು ನಾನು ಸ್ವಲ್ಪ ಹತ್ರ ಆಯಿತು, ಮತ್ತು ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಲೆಂತ್ ತೊಗೊಳ್ಳಿ ಮತ್ತು ಸ್ವಲ್ಪ ದೂರ ದೂರ ಹಾಕೊಳ್ಳಿ. ನಾನಿಲ್ಲಿ ಶಾಂಪಲ್ ಪೀಸಿಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ನೋಡಿ ಈ ರೀತಿ ನಾಟನ ಮಾಡ್ಕೊಬಿಟ್ರೆ ಇಲ್ಲಿ ಇನ್ನಿದು ಸೆಕ್ಯೂರ್ ಆಗಿ ಚೆನ್ನಾಗಿರುತ್ತೆ. ಬರೀ ಕುಚ್ಚುಗಳನ್ನ ಕಟ್ಕೊಳ್ಳೋ ಬದಲು ಈ ರೀತಿ ಡಿಫ್ರೆಂಟಾಗಿ ಹ್ಯಾಂಗಿಂಗ್ಗಳೆಲ್ಲ ಯೂಸ್ ಮಾಡಿದ್ರೆ ನಾವು ಸೀರೆ ಹುಟ್ಟಿ ಹೀಗೆ ಕೆಳಗಡೆ ಹೀಗೆ ಬಿಡ್ತೀವಲ್ವ, ಆಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಯರಿಂಗ್ಸ್ ಥರ. ಈ ರೀತಿ ನೋಡಿ ಈಗ ಇಲ್ಲಿ ಲಾಕ್ ಆಯಿತು. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿರೋ ಕುಚ್ಚನ್ನು ನೋಡಿ ಸ್ವಲ್ಪ ಹೀಗೆ ಮೇಲೆ ತೊಗೊಂಡು ಇಲ್ಲಿ ಹಿಂದೆಯಿಂದ ಈ ಕಡೆಯಿಂದ ಈ ಕಡೆಗೆ ಸೂಜಿನ ತೊಗೋಬೇಕು. ಈ ರೀತಿ ತೊಗೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಗ್ಯಾಪ್ನ ಕೊಟ್ಕೊಂಡು ಒಂದು 1/4 ಇಂಚಷ್ಟು ಗ್ಯಾಪ್ನ ಕೊಟ್ಕೊಂಡು ಹೀಗೆ ಸೂಜಿನ ಹಾಕಿ ಇಲ್ಲೊಂದು ನಾಟನ್ನು ಮಾಡ್ಕೊಳ್ಳೋಣ. ಈ ರೀತಿ ಇಲ್ಲೊಂದು ನಾಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈಗ ಮತ್ತೆ ಇನ್ನೊಂದನ್ನು ತೋರಿಸ್ಕೊಡ್ತೀನಿ. ಮತ್ತೆ ಈ ರೀತಿ ರೈಸ್ ಬೀಡು ಮತ್ತು ಈ ಥರ ನಿಮ್ಮ ಹತ್ರ ಯಾವ ರೀತಿ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದೇ ಆಗಬೇಕು ಅಂತೇನಿಲ್ಲ. ನೋಡಿ ಹ್ಯಾಂಗಿಂಗ್ ಬೀಡು ಇಷ್ಟನ್ನು ಹಾಕ್ಕೊಂಡು ಈಗ ಈ ರೀತಿ ಪಕ್ಕಕ್ಕೆ ತಂದುಬಿಡೋಣ. ಹೀಗೆ ಈ ರೀತಿ ತೊಗೊಂಡ್ಮೇಲೆ ಹ್ಯಾಂಗಿಂಗ್ ಬೀಡನ್ನ ಬಿಟ್ಬಿಟ್ಟು ಸೆಂಟರಲ್ಲಿ ಇದೆಯಲ್ಲ ಆ ಬೀಡ್ ಒಳಗಡೆ ಮಾತ್ರ ಥ್ರೆಡ್ಡನ್ನು ತೊಗೋಬೇಕು. ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾಮ್ರಾ ಇರೋದ್ರಿಂದ ನೀಟಾಗಿ ಹಾಕೊಳ್ಳೋಕ್ಕಾಗ್ತಾಯಿಲ್ಲ, ಸ್ವಲ್ಪ
ಫ್ರೀ ಇರೋದಿಲ್ಲ ನಾವು ಕ್ಯಾಮ್ರಾ ಇಟ್ಕೊಂಡು ಮಾಡುವಾಗ. ನೀವು ಹಾಗೆ ಮಾಡುವಾಗ ತುಂಬ ಈಸಿಯಾಗಿರುತ್ತೆ ನೋಡಿ. ಅಷ್ಟಾದಮೇಲೆ ಮತ್ತೆ ಒಂದು ರೈಸ್ ಬೀಡನ್ನ ಹೀಗೆ ಆ್ಯಡ್ ಮಾಡ್ಕೋಬೇಕು. ಆದಮೇಲೆ ಮತ್ತೆ ಇದನ್ನು ಹೀಗೆ ಈ ರೀತಿ ಇಟ್ಕೊಂಡು ನೋಡಿ. ಈಗ ಇಲ್ಲೂ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು, ಆ ಕಡೆ ಹೇಗೆ ಕುಚ್ಚಿನ ಪಕ್ಕ ಗ್ಯಾಪ್ ಕೊಟ್ಟಿದ್ವಿ ಹಾಗೆಯೇ ಇಲ್ಲೂ ಗ್ಯಾಪ್ ಕೊಟ್ಬಿಟ್ಟು ಈ ರೀತಿ ನಾಟ್ ಅನ್ನೋದನ್ನ ಮಾಡ್ಕೊಳ್ಳಿ. ಸ್ವಲ್ಪ ದೂರ ಮಾಡ್ಕೊಳ್ಳಿ. ನಾನು ಹತ್ತತ್ರ ಆಯಿತು, ಸ್ವಲ್ಪ ದೂರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಬೇಕು ಅಂದರೆ ನೀವು ಇಲ್ಲಿಗೂ ಒಂದು ಬೀಡನ್ನು ಹಾಕ್ಕೊಂಡು ಮಾಡ್ಕೋಬೋದು. ಈ ಥರ ಆದಮೇಲೆ ಮತ್ತೆ ನೋಡಿ, ನೀವು ಇನ್ನೂ ಒಂದು ಸಲ ಬೇಕು ಅಂದರೆ ಲಾಕ್ ಮಾಡ್ಕೊಳ್ಳಿ. ನಾನು ಶಾಂಪಲ್ ಪೀಸ್ ಆದ್ದರಿಂದ ಒಂದೇ ಸಲ ಲಾಕ್ ಮಾಡ್ತಾಯಿದ್ದೀನಿ ಸೀರೆಗೆ. ಮತ್ತು ಈ ರೀತಿ ಕುಚ್ಚಿನ ಭಾಗದಿಂದ ಥ್ರೆಡನ್ನು ತೊಗೋಬೇಕು ನೋಡಿ. ಮತ್ತೆ ಈ ರೀತಿ ರೈಸ್ ಬೀಡ್ ಹಾಕ್ಕೊಳ್ಳಿ. ಈ ರೀತಿ ರೌಂಡ್ ಬೀಡ್ ಇರುತ್ತೆ ಅಲ್ವಾ, ಈ ರೀತಿ ರೌಂಡ್ ಬೀಡನ್ನ ಹಾಕ್ಕೊಳ್ಳಿ. ಮತ್ತು ಈ ರೀತಿ ಯಾವುದಾದ್ರೂ ಸರಿ ನಿಮ್ಮ ಹತ್ರ ಹ್ಯಾಂಗಿಂಗ್ ಬೀಡ್ ಇದ್ದರೆ ಅದನ್ನು ಹಾಕ್ಕೊಂಡು ಈ 3 ಬೀಡನ್ನು ಥ್ರೆಡ್ ಒಳಗಡೆ ಈಗ ಈ ರೀತಿ ಎಳ್ಕೊಂಡು ಕುಚ್ಚು ಪಕ್ಕ ತೊಗೊಂಡು ಹೋಗಿ. ಹೀಗೆ ಈ ರೀತಿ ತೊಗೊಂಡು ಹೋದ್ಮೇಲೆ ನೋಡಿ, ಈ ರೀತಿ ಸೆಂಟರ್ ಬೀಡಲ್ಲಿ ಮಾತ್ರ ಈ ರೀತಿ ಥ್ರೆಡ್ನ ಪಾಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಒಂದು ರೈಸ್ ಬೀಡನ್ನು ತೊಗೊಂಡು ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ನೋಡಿ, ಈ ರೀತಿ ನೀಟಾಗಿ ಇಟ್ಕೊಂಡು ಮತ್ತೆ ಇಲ್ಲಿ ಈ ರೀತಿ ಹಾಕೊಳ್ಳಿ. ಮತ್ತೆ ಹೀಗೆ ಒಂದು ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ನಾವಿಲ್ಲಿ ಬೇಕು ಅಂದರೆ ನೋಡಿ, ಈ ರೀತಿ ಇನ್ನೊಂದು ಸಲ ಬೇಕು ಅಂದರೆ ನೀವು ಬಟ್ಟೆಗೆ ಈ ರೀತಿ ಹಾಕ್ಕೊಂಡು ಈ ರೀತಿ ಇನ್ನೊಂದು ಲಾಕನ್ನು ಸಹ ಮಾಡ್ಕೋಬೋದು. ಮಾಡಿಕೊಂಡು ನೋಡಿ ಹೀಗೆ ಮತ್ತೆ ಥ್ರೆಡ್ ಒಳಗಡೆ ಹೀಗೆ ಪಾಸ್ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂಸ್ ಆಗಿ ಸ್ಯಾರಿ ಪೂರ್ತಿ ಹಾಕೊಂಡು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಶಾಂಪಲ್ ಪೀಸ್ ಆದ್ರಿಂದ ಇಷ್ಟಕ್ಕೇ ಸ್ಟಾಪ್ ಮಾಡ್ತಿದ್ದೀನಿ. ನೀವು ಕ್ರೋಶಾ ಬರಲ್ಲ ನಮಗೆ ಅನ್ನೋರು ಆರಾಮಾಗಿ ಈ ಥರ ಡಿಸೈನ್ ಎಲ್ಲ ಮಾಡ್ಕೋಬೋದು. ನೋಡಿ, ಈ ರೀತಿ ಫೈನಲ್ ಲುಕ್ ಅನ್ನೋದು ಈ ರೀತಿ ಫಾರ್ಮ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ದೂರಕ್ಕೆ ಹಾಕ್ಕೊಂಡು ಇದನ್ನು ಲೆಂತ್ ತೊಗೋಬೇಕು. 1 ಇಂಚಿಂದ ಸ್ವಲ್ಪ ಜಾಸ್ತಿನೇ ಲೆಂತ್ ತೊಗೊಂಡ್ರೆ ಇದು ಎಲ್ಲ ಲೆವೆಲ್ ಆಗುತ್ತೆ. ಒಂದೇ ಸಮ ಬರುತ್ತೆ, ಒಂದು ಕುಚ್ಚು ಒಂದು ಬೀಡು. ಮತ್ತು ಇಲ್ಲಿ ಸ್ವಲ್ಪ ಗ್ಯಾಪ್ನ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಹೇಳ್ಕೊಡೋಕ್ಕೆ ಅಂತ ಹಾಕಿದ್ದು ಇದು ಕುಚ್ಚನ್ನು ಯಾವ ರೀತಿ ಬೇಬಿ ಕುಚ್ಚನ್ನ ಕಟ್ಟಬೇಕು ಅಂತ ಹೇಳ್ಕೊಡೋದಕ್ಕೆ ಅಂತ ಕಟ್ಟಿದ್ದೆ. ಅದಕ್ಕೇ ನಿಮಗೆ ಈ ರೀತಿ ಡಿಸೈನ್ನ ಮಾಡಿ ತೋರಿಸ್ದೆ. ಶಾಂಪಲ್ ಪೀಸ್ ಅಲ್ವಾ, ನಡೆಯುತ್ತೆ ಅಂತ. ನೀವು ಸ್ವಲ್ಪ ಇದನ್ನು ದೂರಕ್ಕೆ ಹಾಕೊಳ್ಳಿ, ಕುಚ್ಚುಗಳನ್ನ ದೂರ ಹಾಕೊಳ್ಳಿ. ಮತ್ತು ಲೆಂತ್ ಮಾಡಿಕೊಂಡು ಈ ರೀತಿ ಡಿಸೈನ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ ಇದೇ ಆಗಬೇಕು ಅಂತಿಲ್ಲ. ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ಸ್ ಇದ್ದರೆ ಅದಕ್ಕೆ ಈ ಥರ ವಿ ಶೇಪ್ ಥರ ಬರೋ ರೀತಿ ಮಾಡಿಕೊಂಡು ನೀವು ಹೀಗೆ ಹ್ಯಾಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಮತ್ತು ಬೀಡು ಬರುತ್ತೆ, ತುಂಬ ನೀಟಾಗಿ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವತ್ತು ಕ್ರೋಶಾ ಬರದೇ ಇರೋರಿಗೆ ಅಂತ 2 ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ನೋಡಿ, ಈ ಡಿಸೈನ್ನು ಟ್ರೈ ಮಾಡಿ ಮತ್ತು ಈ ಡಿಸೈನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.